ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಾರ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ಬಂಧ ಅಧಿಕಾರದ ಎರಡನೇ ಮಂಗಲ ಕಲಶ ನ ಕರ್ಮ ಬಹುಲಂ ಜಗನ್ನ ಚಲನಾತ್ಮಕಂ ಕರ್ಮವಾ ನಾನೈಕಕರಣಾನಿ ವಾ ಚಿರಚಿದ್ವಿಧೋ ಬಂಧಪ್ರದ್ ಯದೈಕ್ಯಂ ಉಪಯೋಗಭೂ ಸಮುಪಯಾತಿರಾಗಾದಿಭಿಃ ಸ ಏವ ಕಿಲ ಕೇವಲಂ ಭವತಿ ಬಂಧಹೇತುರ್ನಃ. ಇದಿಷ್ಟೇ ಬಂಧದ ಕಾರಣವಿದೆ, ಬೇರೆಯಂತೂ ಯಾವುದೇ ಕಾರಣವಿಲ್ಲವೆಂದು ಹೇಳಿದ್ದಾರೆ. ಜ್ಞಾನಾವರಣಾದಿ ಕರ್ಮರೂಪವಾಗಿ ಬಂಧಿಸಲು ಯೋಗ್ಯವಿರುವಂಥ ಯಾವ ಕಾರ್ಮಣ ವರ್ಗಣಗಳಿವೆ ಅವುಗಳಿಂದ 343 ಘನರಜ್ಜು ಪ್ರಮಾಣವಿರುವ ಲೋಕಾಕಾಶದ ಪ್ರದೇಶಗಳು ಘೃತಘಟದ ಹಾಗೆ ತುಂಬಿಕೊಂಡಿವೆ. ಅವು ಕೂಡ ಬಂಧದ ಕರ್ತೃವಿಲ್ಲ. ಸಮಾಧಾನವೂ ಈ ಪ್ರಕಾರವಿದೆ. ಯಾವ ರಾಗಾದಿ ಅಶುದ್ಧ ಪರಿಣಾಮಗಳಿವೆ ಅವುಗಳ ಅಭಾವದಲ್ಲಿ ಕಾರ್ಮಣ ವರ್ಗಣ ಮಾತ್ರದಿಂದ ಬಂಧವಾಗುತ್ತಿದ್ದರೆ, ಯಾವ ಮುಕ್ತ ಜೀವರುಗಳಿದ್ದಾರೆ ಅವರಿಗೂ ಬಂಧವಾಗುತ್ತಿತ್ತು. ಭಾವಾರ್ಥವು ಹೀಗಿದೆ: ರಾಗಾದಿ ಅಶುದ್ಧ ಪರಿಣಾಮಗಳಿದ್ದರೆ ಜ್ಞಾನಾವರಣಾದಿ ಕರ್ಮಗಳ ಬಂಧವಾಗುತ್ತದೆ ಎಂದ ಮೇಲೆ ಕಾರ್ಮಣ ವರ್ಗಣಗಳ ಆಧಾರವೇನೂ ಇಲ್ಲ. ಒಂದು ವೇಳೆ ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹಾಗಾದರೆ ಕಾರ್ಮಣ ವರ್ಗಣಗಳ ಆಧಾರವು ಏನೂ ಇಲ್ಲ. ಚಲನಾತ್ಮಕಂ ಕರ್ಮ ಮನ ವಚನ ಕಾಯಯೋಗವು ನ ಬಂಧಕೃತ್, ಅದು ಕೂಡ ಬಂಧದ ಕರ್ತೃವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ: ಒಂದು ವೇಳೆ ಮನ ವಚನ ಕಾಯಯೋಗವು ಬಂಧದ ಕರ್ತೃವಾಗಿದ್ದರೆ 13ನೆಯ ಗುಣಸ್ಥಾನದಲ್ಲಿ ಮನ ವಚನ ಕಾಯಯೋಗವಿದೆ. ಆದರೆ ಅವುಗಳ ಮೂಲಕವೂ ಕೂಡ ಕರ್ಮಗಳ ಬಂಧವಾಗುವುದಿಲ್ಲ. ಆದ್ದರಿಂದ ರಾಗಾದಿ ಅಶುದ್ಧ ಭಾವಗಳಿದ್ದರೆ ಕರ್ಮಗಳ ಬಂಧವಿದೆ ಎಂದ ಮೇಲೆ ಮನ ವಚನ ಕಾಯಗಳ ಆಧಾರವೇನೂ ಇಲ್ಲ. ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹಾಗಾದರೆ ಮನ ವಚನ ಕಾಯಯೋಗಗಳ ಆಧಾರವು ಏನೂ ಇಲ್ಲ. ಎರಡನೆಯದಾಗಿ, ಮನ ವಚನ ಕಾಯದ ಜೀವ ಯಾವ ಪ್ರಕಾರ ಪರದ ಮೇಲೆ ಆರೋಪ ಮಾಡಿ ತನ್ನನ್ನು ತಾನು ನಿರ್ದೋಷ ಸಾಬೀತುಪಡಿಸಿಕೊಳ್ಳುವಂಥ ಒಂದು ಅಭಿಪ್ರಾಯವುಳ್ಳವ ಇದ್ದಾನೋ, ಆ ಅಭಿಪ್ರಾಯವನ್ನು ಸ್ಪಷ್ಟ ರೂಪದಿಂದ ಕಂಡುಕೊಂಡಿರುವಂಥ ಭಾವಲಿಂಗಿ ಸಂತರುಗಳ ಆ ಅಭಿಪ್ರಾಯದ ನಾಶ ಆಗುವಂಥ ಉಪದೇಶವನ್ನು ಹೇಳ್ತಾ ಇದ್ದಾರೆ. ಮೊದಲಂತೂ ಆರೋಪ ಮಾಡ್ತಾನೆ ಕಾರ್ಮಣ ವರ್ಗಣಗಳಿಂದ ಬಂಧ ಆಗ್ತಿದೆ. ಹಾಗಾದರೆ ಕಾರ್ಮಣ ವರ್ಗಣಗಳ ರಾಗ ದ್ವೇಷ ಮೋಹದ ಅಭಾವದೊಳಗ ಕರ್ಮಬಂಧದ ಕರ್ತೃವಿಲ್ಲ ಅಂತ ಹೇಳಿದರು. ಅದಕ್ಕೆ ಹೇಳಿದರು ಸಿದ್ಧರಲ್ಲಿ ಕರ್ಮಬಂಧ ಅದಕ್ಕೆ ಆಗುವುದಿಲ್ಲ. ಯಾವುದಕ್ಕೆ? ಅಶುದ್ಧ ಪರಿಣಾಮಗಳ ಇಲ್ಲದೇ ಇರುವುದರಿಂದ. ಎರಡನೆಯದಾಗಿ ಹೇಳ್ತಾ ಇದ್ದಾರೆ, ಮನವಚನ ಕಾಯ ಯಾವ ಪ್ರಕಾರ ಕರ್ಮ ವರ್ಗಣಗಳ ಪರದ್ರವ್ಯದವೆ ಅದೇ ಪ್ರಕಾರ ಮನವಚನ ಕಾಯಗಳ ಪರದ್ರವ್ಯದವೆ. ಮನವಚನ ಕಾಯಗಳ ಯಾವ ಪ್ರವೃತ್ತಿ ಇದೆ, ಹಲನ ಚಲನಾದಿಗಳಿದೆ. ಕರ್ಣಾನುಯೋಗದೊಳಗ ಕಾರ್ಮಣ ವರ್ಗಣಗಳೇ ಕರ್ಮರೂಪದಿಂದ ಪರಿಣಮಿಸಿ ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತುಕೊಳ್ಳುತ್ತವೆ ಅನ್ನುವ ವಚನ ಬಂತು. ಎರಡನೆಯದಾಗಿ ಸಿದ್ಧಾಂತ ಗ್ರಂಥದೊಳಗ ಕಾಯ ವಾಂಗ್ಮನೋ ಯೋಗ ಸ ಆಸ್ರವ ಅಂಥೇಳಿ ಬಂತು. ಹಾಗಾದ್ರೆ ಇಲ್ಲಿ
ಕಾಯ, ಮನಸ್ಸ ಮತ್ತು ವಚನಗಳ ಯೋಗ ಏನಿದೆ ಅದು ಕರ್ಮಬಂಧದ ಕಾರಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅರಹಂತ ಪ್ರಭುವಿಗೆ 13ನೇ ಗುಣಸ್ಥಾನವರ್ತಿ ಸಮಸ್ತ ತೀರ್ಥಂಕರ ಇರಲಿ, ಸಾಮಾನ್ಯ ಕೇವಲಿ ಇರಲಿ, ಅವರಿಗೆಲ್ಲ ಏನಿರ್ತಿದೆ, ಮನ ವಚನ ಕಾಯದ ಯೋಗ ಇರ್ತಿದೆ. ಆದರೆ ಅವರಿಗೆ ಕರ್ಮಬಂಧ ಆಗುವುದಿಲ್ಲ. ಹಾಗಾದರೆ ಕರ್ಮಬಂಧದ ಕಾರಣ ಯಾವುದ? ಅಶುದ್ಧ ಪರಿಣಾಮ, ರಾಗದ್ವೇಷ ಮೋಹ. ಅಶುದ್ಧ ಪರಿಣಾಮ ಜೀವದಲ್ಲಿ ಇಲ್ಲ ಅಂತಂದ್ರೆ ಯಾವ ಆ ಮನ ವಚನ ಕಾಯದ ಯೋಗ ಇದೆಯಲ್ಲ, ಆ ಯೋಗದ ನಿಮಿತ್ತದಿಂದ ಕಾರ್ಮಣ ವರ್ಗಣಗಳ ಜೀವದ ಕಡೆಗೆ ಆಕರ್ಷಿಸಲ್ಪಟ್ಟರೂ ಕೂಡ ಅವು ಜೀವದ ಏಕಕ್ಷೇತ್ರ ಅವಗಾಹ ರೂಪದಿಂದ ನಿಂತುಕೊಳ್ಳುವುದಿಲ್ಲ. ಹಾಗಾದ್ರೆ ಆಗಮದ ವಚನಗಳ ಆಯಾ ಸ್ಥಾನದೊಳಗ ಸತ್ಯ ಇದ್ದಾವೆ. ಕರ್ಮದ ಕಾರಣ, ಕರ್ಮದ ಕರ್ತೃ ಕಾರ್ಮಣ ವರ್ಗಣಗಳೇ ಇದ್ದಾವೆ ಅನ್ನೋದನ್ನು ಆಗಮದ ವಚನ. ಮನ ವಚನ ಕಾಯದ ಯೋಗದಿಂದ ಕಾರ್ಮಣ ವರ್ಗಣಗಳ ಆಶ್ರವಿತ ಆಗ್ತವೆ, ಆಕರ್ಷಿತ ಆಗ್ತವೆ, ಜೀವದ ಕಡೆಗೆ ಬರ್ತವೆ ಅನ್ನೋದನ್ನು ಸತ್ಯ. ಸತ್ಯ ಇರುವೆಳೆದೊಳಗೂ ಕೂಡ ಇಲ್ಲಿ ಬಂಧದ ಮಾತು ಇರುವ ಕಾರಣದಿಂದ ಬಂಧ ಆಗುವುದಿಲ್ಲ. ಅವು ಬಂದ್ರೂ ಕೂಡ ಆತ್ಮಪ್ರದೇಶದೊಳಗೆ ನಿಂತುಕೊಳ್ಳುವುದಿಲ್ಲ. ಮೊದಲನೇದಾಗಿ ಅವ ಅಶುದ್ಧ ಪರಿಣಾಮ ಇಲ್ದಿದ್ರೆ ಬರೋದನೇ ಇಲ್ಲ. ಎರಡನೇದಾಗಿ ಜೀವದ್ದನ ಯಾವ ಯೋಗ ಗುಣದ ನಿಮಿತ್ತದಿಂದ ಮನ ವಚನ ಕಾಯ ಯೋಗಗಳದ್ದ ಪ್ರವೃತ್ತಿ ನಡೆದದ್ದಿದೆ, ಹಲನ ಚಲನ ನಡೆದದ್ದಿದೆ, ಕುಳಿತುಕೊಳ್ಳುವ, ನಿಂತುಕೊಳ್ಳುವ, ವಿಹರಿಸುವ ಮತ್ತು ದಿವ್ಯಧ್ವನಿ ಹೊರಡುವ ರೂಪದ ಯಾವ ಕಾರ್ಯಗಳ ಆಗ್ತವೆ ಅವುಗಳಿಂದ ಭಲೆ ಕಾರ್ಮಣ ವರ್ಗಣಗಳ ಆ ಜೀವದ ಕಡೆಗೆ ಬಂದ್ರೂ ಕೂಡ ಈರ್ಯ ಪಥ ಹೀಗೆ ಬರ್ತವೆ, ಹೀಗೆ ಹೊರಟು ಹೋಗ್ತವೆ. ಆತ್ಮನ ಪ್ರದೇಶದೊಳಗ ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತುಕೊಳ್ಳುವುದಿಲ್ಲ. ನಿಂತುಕೊಳ್ಳಬೇಕಾದ್ರೆ ಏನು ಬೇಕು? ಈಗಿಲ್ಲಿ ನಿಂತುಕೊಳ್ಳಬೇಕಾದ್ರೆ ಏನು ಬೇಕು? ಆ ಮನ ವಚನ ಕಾಯದ ಯಾವ ಪ್ರವೃತ್ತಿ ಇದೆ ಆ ಪ್ರವೃತ್ತಿಯ ಹಿಂದ ರಾಗದ್ವೇಷ ಮೋಹಗಳು ಬೇಕು ನಿಂತುಕೊಳ್ಳುವ ಸಲುವಾಗಿ. ರಾಗದ್ವೇಷ ಮೋಹದ ಎಷ್ಟು ತೀವ್ರತೆ ಅಥವಾ ಮಂದತೆ ಇದೆಯಲ್ಲ ಅದರ ಅನುಸಾರವಾಗಿ ಅವು ನಿಂತುಕೊಳ್ಳುತ್ತವೆ. ಎಷ್ಟು ಸ್ನಿಗ್ಧತೆ ಇದೆಯಲ್ಲ ಅದರ ಅನುಸಾರ ಅವನಿಗೆ ದುಃಖ ಆಗ್ತಿದೆ. ಸ್ನಿಗ್ಧತೆ ಏಕತ್ವ ಇದೆಯಲ್ಲ ಯಾವುದರ ಜೊತೆಗೆ? ರಾಗದ್ವೇಷ ಮೋಹದ ಜೊತೆಗೆ ಅನ್ರಿ, ಅಥವಾ ಮನ ವಚನ ಕಾಯಗಳಿಂದ ಆಗುವಂಥ ಪ್ರವೃತ್ತಿಯ ಜೊತೆಗೆ ಯಾವ ಏಕತ್ವ ಇದೆಯಲ್ಲ ಆ ಏಕತ್ವದ ಕಾರಣದಿಂದ ಜೀವನಿಗೆ ಆತ್ಮಿಕವಾದಂಥ ನಿರಾಕುಲ ಅತೀಂದ್ರಿಯ ಸುಖ ಅನುಭವದಿಂದ ವಂಚಿತ ಉಳಿಯಬೇಕಾಗ್ತಿದೆ. ಆ ಅತೀಂದ್ರಿಯ ಸುಖದ ಅನುಭವ ಎಲ್ಲಿ ಇಲ್ಲವೋ ಅಲ್ಲಿ ಅವನಿಗೆ ಬೇಕಾದ್ರೆ ಆಭಾಸ ರೂಪದ ಸುಖ ಇದ್ರೂ ಕೂಡ, ಆಭಾಸ ರೂಪದ ಸುಖ ಇದ್ರೂ ಕೂಡ ಅದನ್ನು ದುಃಖ ಅಂಥೇಳಿ ತಿಳಿಯೋದು ಅನಿವಾರ್ಯ ಇದೆ. ಒಂದು ಮಾತು. ಎರಡನೇದ ಆ ಜ್ಞಾನ ತನ್ನ ಕಾರ್ಯ ಮಾಡುವುದರಲ್ಲಿ ದುರ್ಬಲ ಆಯಿತು ಅಂಥೇಳಿ ಅಲ್ಲಿ ಕರ್ಮದ ಬಂಧ ಇದೆ. ಹೀಗೆ ಎರಡು ವಚನಗಳದ್ದು ಮಾತಾಯಿತು. ಎರಡನೇದು ಏನು ಹೇಳಿದ್ರು? ಮನ ವಚನ ಕಾಯದ ಪ್ರವೃತ್ತಿಯಿಂದ ಕರ್ಮಗಳ ಬಂಧ ಆಗುವುದಿಲ್ಲ. ಹಾಗಾದ್ರೆ ಬಂಧದ ಕಾರಣ ಯಾವುದಾಯಿತು? ಅಶುದ್ಧ ಪರಿಣಾಮ. ಮೊದಲು ಹೇಳಿ ಬಂದಿದ್ದಾರಲ್ಲ, ಇದು ಒಂದೇ ಬಂಧದ ಕಾರಣ ಇದೆ, ಬೇರೆ ಯಾವುದರ ಸಹಾಯವಿಲ್ಲದೆ ಅನ್ನುವ ಶಬ್ದ ಬೇರೆ ಹೇಳಿದ್ದಾರೆ. ಬೇರೆ ಯಾವುದರ ಸಹಾಯ ಅರ್ಥಾತ್ ಜೀವನಿಗೆ ಕರ್ಮ ಬಂಧ ಆಗಬೇಕಾದ್ರೆ ಕಾರ್ಮಣ ವರ್ಗಣಗಳ ಸಹಾಯ ಇಲ್ಲ. ಜೀವನಿಗೆ ಕರ್ಮಗಳ ಬಂಧ ಆಗಬೇಕಾದ್ರೆ
ಮನ ವಚನ ಕಾಯದ ಸಹಾಯ ಇಲ್ಲ. ಜೀವನಿಗೆ ಕರ್ಮ ಬಂಧ ಆಗಬೇಕಾದ್ರೆ ಒಂದೇ ಒಂದು ಏನಿದೆ, ರಾಗದ್ವೇಷ ಮೋಹ ರೂಪದ ಅಶುಭ ಪರಿಣಾಮಗಳ ಆಗಬೇಕು. ಜೀವನಿಗೆ ನಿಜವಾಗಿ ದುಃಖ ಆಗಬೇಕಾದ್ರ ಅಥವಾ ನಿಜ ಸುಖದಿಂದ ಅವ ದೂರ ಇದ್ದಿದ್ದೇ ಆದ್ರೆ ಅವನಿಗೆ ಭಾವಕರ್ಮಗಳದ್ದ ಅರ್ಥಾತ್ ಭಾವಬಂಧ ಅನಿವಾರ್ಯ ಇದೆ. ಈ ಸಿದ್ಧಾಂತವನ್ನು ಹಿಡ್ಕೊಂಡ ಹೋಗೋದು. ಏನು ಹೇಳಿದರು? ಒಂದು ವೇಳೆ ಅಶುದ್ಧ ಭಾವಗಳು, ಎರಡನೇದಲ್ಲ, ಮನ ವಚನ ಕಾಯ ಯೋಗವು ಅದು ಕೂಡ ಬಂಧದ ಕರ್ತೃ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಒಂದು ವೇಳೆ ಮನ ವಚನ ಕಾಯ ಯೋಗವು ಬಂಧದ ಕರ್ತೃವಾಗಿದ್ದರೆ 13ನೆಯ ಗುಣಸ್ಥಾನದಲ್ಲಿ ಮನ ವಚನ ಕಾಯ ಯೋಗವಿದೆ. ಆದರೆ ಅವುಗಳ ಮೂಲಕವೂ ಕೂಡ ಕರ್ಮಗಳ ಬಂಧವಾಗುವುದಿಲ್ಲ. ಆದುದರಿಂದ ಅಶುದ್ಧ ರಾಗಾದಿ ಭಾವಗಳಿದ್ದರೆ ಕರ್ಮಗಳ ಬಂಧವಿದೆ ಎಂದ ಮೇಲೆ ಮನವಚನ ಕಾಯ ಯೋಗಗಳ ಆಧಾರವೇನೂ ಇಲ್ಲ. ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹಾಗಾದರೆ ಮನವಚನ ಕಾಯ ಯೋಗಗಳ ಆಧಾರವು ಏನೂ ಇಲ್ಲ. ಇದನ್ನು ಎರಡೆರಡು ಬಾರಿ ಹೇಳಿದ್ದಾರೆ. ಮೇಲಿಂದರೊಳಗನು 2 ಬಾರಿನ ಹೇಳಿದ್ದಾರೆ. ಕಾರ್ಮಣ ವರ್ಗನಗಳಿಂದ ಕರ್ಮದ ಬಂಧ ಆಗುವುದಿಲ್ಲ ಅಂದರಲ್ಲ, ಅಲ್ಲಿ ರಾಗದ್ವೇಷಗಳ ಅಭಾವದೊಳಗ ಅವುಗಳಿಂದ ಕರ್ಮದ ಬಂಧ ಆಗುವುದಿಲ್ಲ, ಅವುಗಳ ಆಧಾರ ಏನೂ ಇಲ್ಲ ಅನ್ನೋದು ಅಲ್ಲಿಯೂ 2 ಬಾರಿ ಹೇಳಿದ್ದಾರೆ, ಇಲ್ಲಿಯೂ 2 ಬಾರಿ ಹೇಳಿದ್ದಾರೆ. ಇನ್ನು 2 ಕಡೆ ಯಾವುದರ ಚರ್ಚೆ ಇದೆ ಅಲ್ಲಿಯೂ 2 ಬಾರಿ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನಿರಬಹುದು? ಇದೇನಿಲ್ಲ 2 ಬಾರಿ ಹಿಂದಿಯೊಳಗೆ ಇದೇನಿಲ್ರಿ, ಓದ್ರಿ. ಒಂದು ವೇಳೆ ಭಾವಾರ್ಥ ರೀ ಅಲ್ಲೇ ಭಾವಾರ್ಥವು ಈ ಪ್ರಕಾರವಿದೆ. ಒಂದು ವೇಳೆ ಮನ ವಚನ ಕಾಯ ಯೋಗವು ಬಂಧದ ಕರ್ತೃವಾಗಿದ್ದರೆ ಹಿಂದಿ 13ನೇ ಗುಣಸ್ಥಾನದಲ್ಲಿ रागादि अशुद्ध परिणाम है तो ज्ञानावरणादि कर्म का बंध है, तो फिर कार्मण वर्गणा का सहारा कुछ नहीं है. ಮೊದಲನೇ ವಚನ, जो रागादि अशुद्ध भाव नहीं है तो कर्म का बंध नहीं है, तो फिर कार्मण वर्गण का सहारा कुछ नहीं है. ಮನ ವಚನ ಈಗ ಕಾರ್ಮಣ ವರ್ಗಣಗಳ ಆಧಾರ ಏನೂ ಇಲ್ಲ ಅನ್ನೋದು 2 ಬಾರಿ ಹೇಳಿದ್ರೆ ನಿಲ್ರಿ, ಅದರದ ಅವಲೋಕನೆ ಮಾಡುವುದಿಲ್ಲ. ಈಗ 2ನೇ ವಚನ ಹೋದ್ರೆ मन वचन काय योग वह भी बंध का करता नहीं है. भावार्थ इस प्रकार है कि जो मन वचन काय योग बंध का करता होता तो 13वें गुण स्थान में मन वचन काय योग है, तो उनके द्वारा भी कर्म का बंध होता. इस कारण जो रागादि अशुद्ध भाव है तो कर्म का बंध है, तो फिर मन वचन काय योगों का सहारा कुछ नहीं है. रागादि अशुद्ध भाव नहीं है तो कर्म का बंध नहीं है, तो फिर मन वचन काय योग का सहारा कुछ नहीं है. 2 ಬಾರಿ ಹೇಳಿದ್ರಲ್ಲ, ಆಧಾರ ಏನೂ ಇಲ್ಲ. ಅದೇ ಮಾತನ್ನು 2 ಬಾರಿ ಯಾಕೆ ಹೇಳಿದ್ರೆ? ಅಲ್ಲಿ ಮೊದಲಿಂದ್ರೊಳಗನು ಹೇಳಿದ್ದಾರೆ, ಆಧಾರ ಏನೂ ಇಲ್ಲ. ಕಾರ್ಮಣ ವರ್ಗನಗಳದ್ದ ಕರ್ಮ ಬಂಧವಾಗುವಲ್ಲಿ ಆಧಾರ ಏನೂ ಇಲ್ಲ ಅಂಥೇಳಿ ಹೇಳಿದ ನಂತರ ರಾಗಾದಿ ಅಶುದ್ಧ ಭಾವನ ಕರ್ಮದ ಕಾರಣದವು ಅಂಥೇಳಿ ಹೇಳಿ ಮತ್ತು ಪುನಃ ಆಧಾರ ಏನೂ ಇಲ್ಲ, ಕಾರ್ಮಣ ವರ್ಗಣಗಳದ್ದ ಆಧಾರ ಏನೂ ಇಲ್ಲ. ಇಲ್ಲಿ ಮತ್ತು ಇಲ್ಲಿಯೂ ಅದೇ ಮಾತು ಹೇಳಿದ್ದಾರೆ, ಮನ ವಚನ ಕಾಯಗಳದ್ದ ಆಧಾರ ಏನೂ ಇಲ್ಲ ಅಂಥೇಳಿ ಹೇಳಿದರು.
ಅಶುದ್ಧ ಭಾವಗಳು ಇಲ್ಲದಿದ್ರ ಕರ್ಮಗಳ ಬಂಧ ಆಗುವುದಿಲ್ಲ ಅಂತ ಹೇಳಿ ಮಾತು ಮುಗಿಸಲಿಲ್ಲ. ಮತ್ತೆ ಹೇಳಿದ್ರು ಮನೋವಚನ ಕಾಯಗಳದ್ದ ಆಧಾರ ಏನೂ ಇಲ್ಲ. 2 ಬಾರಿ ಹೇಳುವುದ ಅವಶ್ಯಕತೆ ಏನಿದೆ? ಅನಾವಶ್ಯಕ ಕಾರ್ಯ ಜ್ಞಾನಿಗಳು ಮಾಡ್ತಾರೇನ? ಕಾರ್ಮಾಣ ವರ್ಗಣಗಳಿಂದನ ಕರ್ಮದ ಬಂಧ ಆಗ್ತಿದೆ ಅನ್ನುವ ಮಾತ ಯಾರಿಗೆ? ರಾಗಾದಿಗಳ ಜೊತೆಗೆ ಏಕತೆ ಇಲ್ಲದವರಿಗೆ. ಬಂಧದ ಕಾರಣ ಅವೇ ಅದಾವ. ಇದು ನಿರ್ಜರಾಪೂರ್ವಕ ಬಂಧದ ಮಾತು ಇದೆ. ನಿರ್ಜರಾಧಿಕಾರ ಆದ್ಮೇಲೆ ಬಂಧ ಅಧಿಕಾರ ನಡೀತಾ ಇದೆ. ಈ ಬಂಧ ಮುಗೀತು ಅಂತಂದ್ರೆ ಮೋಕ್ಷನ ಆಗೋದಿದೆ. ಹಾಗಾದ್ರೆ ಆ ರಾಗಾದಿಗಳ ಜೊತೆಗೆ ಏಕತೆ ಇಲ್ಲಲ್ಲ. ಎಲ್ಲಿ ಇಲ್ಲ? ಯಾರಲ್ಲಿ ನಿರ್ಜರೆ ನಡೆದಿದೆಯಲ್ಲ 7ನೇ ಗುಣಸ್ಥಾನದಲ್ಲಿ. 5, 4, 5, 6 ಮಾತು ಇಲ್ಲ. ನಿರ್ಜರೆ ನಿಜವಾಗಿ ಯಾರಲ್ಲೇ ನಡೆದಿದೆ? ನಿರ್ಜರೆ ನಿಜವಾಗಿ 7ರಿಂದ ನಡೆದಿದೆ. ಅದಕ್ಕಿಂತಲೂ ಸ್ಪಷ್ಟ ಹೇಳಿದರೆ ಶ್ರೇಣಿ ಆರೋಹಣೆ, ಅದಕ್ಕಿಂತಲೂ ಸ್ಪಷ್ಟ ಹೇಳಿದರೆ ಕ್ಷಪಕ ಶ್ರೇಣಿ ಆರೋಹಣೆ. ಯಾಕೆ ಅದನ್ನೇ ನಿರ್ಜರೆ ಅಂಥೇಳಿ? 7ನೇ ಗುಣಸ್ಥಾನ ಯೋಗ್ಯ ನಿರ್ಜರೆ ಏನಿದೆ ಅದರಿಂದ ಮತ್ತೆ ಬಂಧ ಆಗ್ತಿದೆ. 8, 9, 10, 11 ಈ ಗುಣಸ್ಥಾನಗಳಲ್ಲಿ ಯಾವ ನಿರ್ಜರೆ ಇದೆ ಅದು ಬಂಧದ ಮತ್ತೆ ಕಾರಣ ಆಗ್ತಿದೆ. 8, 9, 10, 12 ಏನಿದೆ ಅಲ್ಲಿ ಬಂಧ ಏನು ಆಗ್ತಿದೆ ಅದು ಮೋಕ್ಷದ ಕಾರಣ ಇದೆ. ಬಂಧ ಇದು ಮೋಕ್ಷದ ಕಾರಣ ಇದೆ. ಬಂಧ ಇದು ಮೋಕ್ಷದ ಕಾರಣ ಇದೆ. ಯಾಕೆ ಅಂತಂದ್ರ ಮೋಕ್ಷ ಜೀವನಿಗಾಗೋದಿದೆ, ಬಂಧ ಕರ್ಮಗಳದ್ದು ಆಗ್ತಾ ಇದೆ. ಅಲ್ಲಿ ಜಡ ಕರ್ಮದ ಮಾತಿದೆ. ಎಲ್ಲಿ ಜಡ ಕರ್ಮದ ಮಾತಿದೆ? 8, 9, 10, 12 ಇಲ್ಲಿ ಜಡ ಕರ್ಮಗಳ ಬಂಧದ ಮಾತು ಇದೆ. ಇಲ್ಲಿ ಇದು ಸಮಯಸಾರ ಇದೆ. ಈ ಸಮಯಸಾರ ಭಗವಾನ್ ಕುಂದು ದೇವರ ರಚನೆ ಮಾಡಿರುವಂಥದ್ದಿದೆ. ಈ ಸಮಯಸಾರ ಪ್ರವಚನ ಸಾರ ಗ್ರಂಥದ ರಚನೆಯ ನಂತರ ರಚನೆ ಆದದ್ದು ಇದೆ. ಈ ಸಮಯಸಾರದೊಳಗ ಶ್ರೀಮಂಧರ ಪ್ರಭು ಏನು ಮಾಡಿ ಅರಹಂತ ದಶೆಗೆ ಪ್ರಾಪ್ತಾದರೂ ಅದನ್ನೇ ಮಾಡುವಂಥ ಕಾರ್ಯ 8 ದಿವಸಗಳವರೆಗೆ ಮಾಡಿ ಬಂದಂಥ ಆ ಮಹಾಚೇತನಾತ್ಮ ಹೇಳುವಂಥ ನಿರ್ಜರೆಯ ನಂತರ ಬಂಧದ ಸ್ವರೂಪ ಇದೆ. ನೋಡ್ರಿ ವಿಷಯ ಎಷ್ಟಿದೆ ಅಂತಂದ್ರೆ, ಬಂಧ ಯಾರಿಗಾಗ್ತಿದೆ? ನಿಜವಾಗಿ ಬಂಧ ಯಾರಿಗಾಗ್ತಿದೆ? ಈಗ ಇಲ್ಲೇದೇನು ವಿಷಯ ನಡೆದಿದೆ ಅದನ್ನೆಲ್ಲ ಬುದ್ಧಿಯೊಳಗಿನ ಸ್ವಲ್ಪ ಪಕ್ಕಕ್ಕಿಡೋನು. ನಿಜವಾಗಿ ಬಂಧ ಯಾರಿಗಾಗ್ತಿದೆ? ನಿಜವಾಗಿ ಬಂಧ ಯಾರಿಗಾಗ್ತಿದೆ? ಯಾರಿಗೆ ಅನಂತ ಸಂಸಾರ ಇದೆಯಲ್ಲ, ಅರ್ಥಾತ್ ಮಿಥ್ಯಾತ್ವದ ಸದ್ಭಾವದೊಳಗೆ ಯಾವುದು ಬಂಧ ಇದೆ ಅದು ನಿಜವಾಗಿ ಬಂಧ ಇದೆ. ಹೀಗಿರುವ ವೇಳೆದೊಳಗ ಈ ಬಂಧದ ಮಾತ ಇಲ್ಲಿ ನಡೆಯುವುದಿಲ್ಲ. ಇಲ್ಲಿ ಬಂಧ ಎಂಥದ್ದಿದೆ? ಅನಂತಾನುಬಂಧಿಯ ಅಭಾವ, ಮಿಥ್ಯಾತ್ವದ ಅಭಾವ ಆದ ನಂತರ ಬಂಧ ಏನಾಗ್ತಿದೆಯಲ್ಲ ಅದನ್ನು ಗಣನೆಗೆನೆ ತಗೊಂಡಿಲ್ಲ. ಜಿನಶಾಸನದೊಳಗ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಯ ಅಭಾವ ಆದ ನಂತರ ಬಂಧ ಏನಾಗ್ತಿದೆ ಅದನ್ನು ಗಣನೆಗೆನೆ ತಗೊಂಡಿಲ್ಲ. ಯಾಕೆ ಅಂತಂದ್ರೆ ಆ ಬಂಧ ಭಲೆ ಕರ್ಮಗಳ ಬಂಧ ಇದ್ರೂ ಕೂಡ ಜೀವಕ್ಕ ಭಾವದ ಬಂಧ ನಿಂತು ಹೋಗಿದೆ. ಇದ ಸಂವರ ಅಧಿಕಾರದೊಳಗೆ ವಿಷಯ ಬಂದು ಹೋದದ್ದೇ ಇದೆ ರೀ. ಅರೆ ಇಷ್ಟು ದೀರ್ಘ ಇದರ ಚರ್ಚೆ ಮಾಡುವ ವೇಳೆದೊಳಗೂ ಕೂಡ ನಮಗೆ ವಿಷಯದ ಸ್ವೀಕಾರ ಆಗೋದು ಅನಿವಾರ್ಯ ಇದೆ ರೀ. ಎಷ್ಟು ವರ್ಷ ಆದವು ರೀ? 13, 14 ವರ್ಷ ಆದವು ರೀ. 2011 ಬಂದದ್ದು ಇದೆ. ಇದು ಬಂದ ನಂತರ ತಕ್ಷಣ ಅದರದ ಸ್ವಾಧ್ಯಾಯ ಆರಂಭ ಆಗಿದೆ ರೀ. ಹಾಗಾದ್ರೆ
ಆ ಸಂವರ ಅಧಿಕಾರದೊಳಗೆ ಏನು ಹೇಳಿದರು, ಅವನು ಭೋಗಿಸಿದ್ರೂ ಕೂಡ ಅವನಿಗೆ ಬಂಧ ಇಲ್ಲನ, ಬಂಧ ನಿಂತನ ಹೋಗಿದೆ. ಅರೆ ಆ ವೇಳೆದೊಳಗೆ ಕೂಡ ಇಲ್ಲಿ ಒಡಚವಾಡ ಅಂಕಲ್ ಚರ್ಚೆ ಮಾಡಿದ್ದಾರೆ, ಬಂಧ ನಿಂತಿದೆ ಅಂತಂದ್ರೆ ಮಿಥ್ಯಾತ್ವದ ಅಪೇಕ್ಷಾದಿಂದ ಅಷ್ಟೇ ನಿಂತಿದೆ. ಅರೆ ಮಿಥ್ಯಾತ್ವದ ಅಪೇಕ್ಷಾದಿಂದ ಅಷ್ಟೇ ನಿಂತಿಲ್ಲ, ಅವನಿಗೆ ಬಂಧನ ಆಗ್ತಾ ಇಲ್ಲ. ಆ ವೇಳೆದೊಳಗೆ ಬಂದದ್ದಿತ್ತು ರೀ ಚರ್ಚೆ, ವಿಶದವಾಗಿ ಚರ್ಚೆ ಮಾಡಿದ್ದಿತ್ತು, ನನಗೆ ಸಂಪೂರ್ಣ ಸ್ಮರಣೆ ಇದೆ. ಅವರು ಹೇಳ್ತಿದ್ರು ಅದು ಹಾಗೇ ಹೇಳಬೇಕಾಗಿತ್ತು. ಅವನಿಗೆ ರಾಗದ್ವೇಷಿದಾವ ಅಂದಮೇಲೆ, ಭೋಗದ ಭಾವ ಇದೆ ಅಂದಮೇಲೆ, ಅವ ಯುದ್ಧಾದಿ ಕ್ರಿಯೆಗಳನ್ನು ಮಾಡ್ತಾನಂದಮೇಲೆ ಅವನಿಗೆ ಬಂಧ ಆ ಅಪೇಕ್ಷಾದಿಂದ ಇದೆ ಅಂಥೇಳಿ ಹೇಳಬೇಕಾಗಿತ್ತು. ಆದರೆ ಪ್ರಭು ಬಂಧ ಮಿಥ್ಯಾತ್ವ ಹೊರಟೋದ ನಂತರ ಜೀವನಿಗೆ ಬಂಧನ ಇಲ್ಲ. ಯಾಕಿಲ್ಲ? ಅವನಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಅರೆ ಮಿಥ್ಯಾತ್ವದಿಂದನ ಜೀವದ ಸ್ವಭಾವ ಬಂಧನಕ್ಕೊಳಗಾಗ್ತಿದ್ದೀರಿ. ಮಿಥ್ಯಾತ್ವದಿಂದ ಅರ್ಥಾತ್ ವಿಪರೀತ ಮನ್ನಣೆಯಿಂದ. ಅರೆ ಈ ವಿಪರೀತ ಮನ್ನಣೆಯ ಭಾರ ಬಹಳ ಗುರುತರ ಇದೆ, ಗುರುತರ ಇದೆ. ವಿಪರೀತ ಮನ್ನಣೆಯ ಭಾರ ಜೀವದ ಸಲುವಾಗಿ. ಅರೆ ಅಂಥೇಳಿನ ಶಕ್ತಿಯಿಂದ ಅದನ್ನು ಬೇಕಾದಷ್ಟ ಮೇಲೆ ಎಸೆಯಲ್ಪಟ್ಟರೂ ಕೂಡ ಮಿಥ್ಯಾತ್ವದ ಗುರುತರ ಭಾರದಿಂದ ಆ ಜೀವ ಮತ್ತೆ ಪುನಃ ನಿಗೋದದಂಥ ಆಳದ ಸ್ಥಾನಕ್ಕೆ ಅಥವಾ ಭದ್ರ ಸಂಸಾರದ ಭೂಮಿಯ ಮೇಲೆ ಸ್ಥಿರ ಆಗ್ತಿದೆ. ನಾವಿದೆಲ್ಲ ಬರ್ತಾ ಇದ್ದೇವೆ, ಇಷ್ಟು ವರ್ಷದಿಂದ ನಡೆದೈತೆ ಅಂತ ಹೇಳ್ತಾ ಇದ್ದೇವೆ, ಕೇಳ್ತಾ ತಾವು ಆ ಥರ ಆಗಲಿ ಇದರಿಂದ ಹೇಳ್ತಾರೆ. ನಮಗೆ ಮಿಥ್ಯಾತ್ವ ಹೋಗೈತಿ ನಮ್ಮದ ಸಮಯ ಅದಿರಲ್ಲ. ಅದಕ್ಕೆ ನೋಡ್ರಿ ಆಗಮದ ವಚನ ಇದೆಯಲ್ಲ, 1 ಕೋಟಿ ಪೂರ್ವ ಆಯು. ಎಷ್ಟ? 1 ಕೋಟಿ ಪೂರ್ವ ಆಯು. ಯಾರ್ದ? ಕರ್ಮಭೂಮಿ ಜೀವದ ಉತ್ಕೃಷ್ಟ ಆಯು. 1 ಪೂರ್ವದೊಳಗ 70, 56 ಬರದ 10 0 ಕೊಟ್ಟ ನಂತರ 1 ಪೂರ್ವ ಆಗ್ತಿದೆ ರೀ. ಅಂಥದ್ದು 1 ಕೋಟಿ ಪೂರ್ವ ಆಯು ತಗೊಂಡು ಈ ಜೀವ ಆ ಕರ್ಮಭೂಮಿಯೊಳಗ ಜನ್ಮಧಾರಣ ಮಾಡಿದ. ಎಷ್ಟು ಆಯುವಿನ ಜೊತೆಗೆ? 1 ಕೋಟಿ ಪೂರ್ವ ಆಯುವಿನ ಜೊತೆಗೆ 8 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಜೈನೇಶ್ವರಿ ದೀಕ್ಷೆ ತಗೊಂಡು ಆ 8 ವರ್ಷ ಕಮ್ಮಿ. ಇನ್ನು ಆ 8 ವರ್ಷ ಕೂಡ ನಮ್ಮ ಲೆಕ್ಕದ ಪ್ರಕಾರ ಅಲ್ರಿ, 7.25 ವರ್ಷನರೇ. ಈ ಭೂಮಿಗೆ ಬಂದ ಮೇಲೆ, ಮಾತೆಯ ಗರ್ಭದೊಳಗೆ ಬಂದ ಮೇಲೆ ಅಂತರ್ ಮುಹೂರ್ತ ಕಳೆದ ನಂತರ ಮನುಷ್ಯ ಆಯು ಉದಯಕ್ಕೆ ಬರ್ತಾ ಇದೆ ರೀ. ಹೀಗಿದ್ದ ಮೇಲೆ ತಿಳಿಯಿರಿ, 8 ವರ್ಷ ಪೂರ್ಣ ಆದ ನಂತರ ಜೈನೇಶ್ವರಿ ದೀಕ್ಷೆ ತಗೊಂಡ 1 ಕ್ಷಣ ಕೂಡ, 1 ಸಮಯ ಕೂಡ ಆ ಮುನಿ ಜೀವನದೊಳಗೆ ಅತಿಚಾರ ತಗಲದೆ ಇರುವಂಥ ಪವಿತ್ರ ಆಚರಣೆ ಮಾಡಿದ್ರು. 11 ಅಂಗ 9 ಪೂರ್ವಗಳದ್ದ ಸಂಪೂರ್ಣ ಜ್ಞಾನ ಪ್ರಾಪ್ತ ಮಾಡಿಕೊಂಡ್ರೆ, ಮತ್ತು ಅಷ್ಟ ಆಯುವಿನವರೆಗೆ ಸಾಧನಾ ಮಾಡಿದ, ಮುನಿ ಧರ್ಮದ ಆಚರಣೆ ಮಾಡಿದ. ಆದ್ರೆ ಆತ್ಮನ ಅನುಭೂತಿ ಆಗಲಿಲ್ಲ. ಆತ್ಮನ ಅನುಭೂತಿ ಆಗಲಿಲ್ಲ. ಅರೆ ಅದ್ಭುತ ಮಾತಿದೆ. ಇಷ್ಟು ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ, ನಮ್ಮದು ಮಿಥ್ಯಾತ್ವ ಹೋಗಿದೆ ಅಂದ್ರೆ ಅಲ್ಲಿ ಆಗಲಿಲ್ಲ, ಇಲ್ಲಿ ಆಗುವುದಿಲ್ಲ, ಹೀಗೆ ಮಾತಲ್ಲ. ಆದ್ರೆ ಅಲ್ಲೇನು ಕಮ್ಮಿ ಇತ್ತು ಹೇಳ್ರಿ ಆಗಲಿಕ್ಕೆ. ಅದಷ್ಟು ಸುಲಭ ಇಲ್ರಿ. ಇದನ್ನ ಎತ್ತಿ ಇಲ್ಲಿ ಇಟ್ಟ ಹಾಗೆ ಅನಾದಿ ಕಾಲದಿಂದ. ಅರೆ ಅನಾದಿ ಕಾಲದ್ದು ಕೂಡ ನಮಗೆ ಪರಿಚಯ ಇಲ್ಲ. ಆದಿ ಅಂಥೇಳಿ ಹೇಳ್ತು. ಈಗ 2 ದಿವಸದಿಂದ ಹೇಳ್ತಾ ಇದೆ. ಕಾರ್ಮಣ ವರ್ಗಣಾದ ಎಲ್ಲಿ ಬಂಧದ ಕಾರಣ ಅನ್ನುವಂಥ, ಬಂಧದ ಕರ್ತೃ ಇಲ್ಲ ಅನ್ನುವಂಥ ಶಬ್ದದ ವಿವರಣೆ ನೀಡ್ತು. 2 ದಿವಸದಿಂದ ಹೇಳ್ತಾ ಇದೆ.
ಯಾವ ಸಿದ್ಧಾಲಯದೊಳಗೆ ಇಂದ ಕೃತಕೃತ್ಯ ಅವಸ್ಥೆಗೆ ಪ್ರಾಪ್ತಾಗಿರುವಂಥ ಅನಂತ ಅವ್ಯಾಬಾಧ ಸುಖದ ಭಾಜನರಾಗಿರುವಂಥ ಎಷ್ಟು ಸಿದ್ಧರುಗಳಿದ್ದಾರೋ ಅವರ ಎಲ್ಲರ ಸಾಧನೆಯ ಕಾಲದಲ್ಲಿ ನಮ್ಮದು ಉಪಸ್ಥಿತಿ ಇದೆ. ಶಬ್ದ ತಿಳಿದಿದೆ, ಅದರ ಭಾವಭಾಸನ ಆಗುವುದಿಲ್ಲ, ಭಾವದ ಗ್ರಹಣ ಆಗುವುದಿಲ್ಲ. ಅವರೆಲ್ಲರ ಕಾಲಕ್ಕೆ ನಮ್ಮದು ಉಪಸ್ಥಿತಿ ಇರ್ತದೆ. ಬರೀ 6 ತಿಂಗಳು 8 ಸಮಯಕ್ಕೆ 608 ಇಡೀ ಜೀವರಾಶಿಯಿಂದ ಮುಕ್ತಾವಸ್ಥೆಗೆ ಪ್ರಾಪ್ತ ಆಗ್ತವೆ. ಅಂಥದರಲ್ಲಿ ಈ 6 ತಿಂಗಳುಗಳು ಎಷ್ಟಾಗಿರ್ಬೇಕು? ಎಂದಿನಿಂದ ಅನಾದಿಯಿಂದ. ಆ ಅನಾದಿ ತಿಳ್ಕೊಳ್ಳುವ ಸಲುವಾಗಿ ಒಂದು ಮಾತು ಹೇಳಿದ್ದಿತ್ತು, ನಾನು ಇವತ್ತು ಇದ್ದೇನೆ, ನಿನ್ನೆ ಇದ್ದೇನು, ಮೊನ್ನೆನೂ ಇದ್ದೆನು, ಅದಕ್ಕಿಂತ ಮೊದಲನೂ ಇದ್ದೆನು, ಹೋದ ವರ್ಷನೂ ಇದ್ದೆನು ಅಥವಾ ಇಲ್ಲ, ಇದರೊಳಗೆ ಸಂದೇಹ ಇದೆ ಅಂದರೆ ಹೋದ ವರ್ಷ ಇದ್ದೇನೆ ಅನ್ನೋದ್ರೊಳಗೆ, 10 ವರ್ಷದ ಹಿಂದೆ ಇದ್ದೇನೆ ಅನ್ನೋದ್ರೊಳಗೆ ಸಂದೇಹ ಇದೆಯೇನ? 50 ವರ್ಷದ ಹಿಂದೆ ಇದ್ದೇನೆ ಅನ್ನೋದ್ರೊಳಗೆ ಸಂದೇಹ ಇದೆಯೇನಿಲ್ಲ? ಇದೇನ? ಇಲ್ಲ. ಈ ಭವಕ್ಕಿಂತ ಮೊದಲು ಇದ್ದನು ಅನ್ನೋದಕ್ಕೆ ಸಂದೇಹ ಇದೆಯೇನ? ಇಲ್ಲ. ಅದಕ್ಕಿಂತ ಮೊದಲ ಅನ್ನತಾ ಹೋದ್ರೆ ಎಷ್ಟು ಮೊದಲು ಹೋದ್ರೂ ಇದ್ದೆನು. ಅರೆ ಹಾಗಾದ್ರೆ ಇಂಥ ಧರ್ಮಮಯ ಜೀವನ, ಲೋಕ ವಿಸ್ಮಯಕರವಾದಂಥ ಪರೀಶಃ ಉಪಸರ್ಗಗಳ ಸಹನೆ ಮಾಡುವಂಥ, ಪರೀಶಃ ಉಪಸರ್ಗಗಳ ಮಧ್ಯದೊಳಗೆ ದೃಢ ನಿಲ್ಲುವಂಥ ಚಾರಿತ್ರವನ್ನು ಅಂಗೀಕಾರ ಮಾಡಿ ಕೂಡ ವಿಪರೀತ ಮನ್ನಣೆಯನ್ನು ಕಳ್ಕೊಳ್ಳೋದು ಆಗಲಿಲ್ಲ. ಅದು ಅಷ್ಟು ಕಠಿಣ ಇದೆ ಈ ಜೀವಕ್ಕೆ. ಅದನ್ನೇ ಅತ್ಯಂತ ಸುಲಭವಾದಂಥ ಸಮಯಸಾರ ಪರಮಾಗಮದೊಳಗೆ ಪ್ರಾರಂಭದಲ್ಲಿ 4ನೇ ಗಾಥೆಯೊಳಗ ಭಗವಾನ್ ಕುಂದು ದೇವ ಹೇಳಿದರು, ಶ್ರುತ ಪರಿಚಿತ ಅನುಭೂತ ಇದೆಯಪ್ಪ. ಯಾವುದ? ಭೋಗ ಮತ್ತು ಬಂಧದ ಕಥೆ. ಭೋಗ ಅಂತಂದ್ರೆ ಪಂಚೇಂದ್ರಿಯ ಭೋಗದ್ದಾಯ್ತು, ಭೋಗ ಅರ್ಥಾತ್ ಭೋಗದ ಇಚ್ಛೆ. ಅರೆ ಬಂಧ ಅರ್ಥಾತ್ ಧರ್ಮದ, ಸಂಸಾರದ ಭಾವದೊಳಗೆ ಧರ್ಮದ ಕಲ್ಪನೆ. ಅರೆ ಭೋಗಂತೂ ಭೋಗನೇ ಇದೆ, ಆದ್ರೆ ಬಂಧ, ಭೋಗ ಮತ್ತು ಬಂಧದ ಕಥೆ ಅಂಥೇಳಿ ಯಾಕೆ ಹೇಳಿದ್ರು ಅಂತಂದ್ರೆ, ಈ ಧರ್ಮದ ನಾನಾ ಪ್ರಕಾರದ ಅನುಷ್ಠಾನಗಳನ್ನು ಲೋಕ ಮೆಚ್ಚುವ ಹಾಗೆ, ತನ್ನ ಅಂತರಂಗ ಹೌದು ಅಂಥೇಳಿ ಒಪ್ಪಿಕೊಳ್ಳುವ ಹಾಗೆ ಮಾಡಿದ್ರೂ ಕೂಡ ಅದೆಲ್ಲ ಬಂಧದ ಕಥೆ ಇತ್ತು. ಅದೆಲ್ಲ ಬಂಧದ ಕಥೆ. ಅರೆ ನೋಡ್ರಿ, ಅಂಚಳೆನ 2000 ಸಾಗರ ಒಂದು ವೇಳೆ ಈ ಜೀವ ನಿಗೋದಾವಾಸವನ್ನು ಬಿಟ್ಟ ತ್ರಸ ಅವಸ್ಥೆಗೆ ಪ್ರಾಪ್ತ ಆದ ಅಂತಂದ್ರೆ ಅದರಲ್ಲಿ 12.5 ಸಾಗರ ದೇವದ್ದು ಇದೆ. ಪುಣ್ಯ ಎಷ್ಟು ಬಾರಿ ಮಾಡಿದ್ದಾನೆ ಈ ಜೀವ, ಅರ್ಥಾತ್ ಬಂಧದೊಳಗ ಧರ್ಮ ಮನ್ನಿಸಿದಾನೆ ಅಂಥೇಳಿ ಮತ್ತು ಪುನಃ ಅಷ್ಟು ದೇವಗತಿಗಳನ್ನು ಪಡೆದ್ರನು, ದೇವಲೋಕದೊಳಗೆ ಇದ್ರನು, ಅನಂತ ಸಂಸಾರದೊಳಗೆ ಒಂದದನ್ರಿ. ಪುಣ್ಯ ಮಾಡೋದು ವಿಶೇಷ ಅಲ್ಲ, ವ್ರತ ಮಾಡೋದು ವಿಶೇಷ ಅಲ್ಲ, ಸಂಯಮ ಮಾಡೋದು ವಿಶೇಷ ಅಲ್ಲ, ಮನೆ ಧನ ಕನಕಾದಿಗಳನ್ನು ಬಿಡೋದು ವಿಶೇಷ ಅಲ್ಲ, ಆಹಾರ ಬಿಡೋದು ವಿಶೇಷ ಅಲ್ಲ, ವಚನ ಬಿಡೋದು ವಿಶೇಷ ಅಲ್ಲ, ಮಿಥ್ಯಾತ್ವ ಬಿಡೋದು ವಿಶೇಷ ಇದೆ. ಮಿಥ್ಯಾತ್ವ ಬಿಡೋದು ವಿಶೇಷ ಅಂತಂದ್ರೆ ಇದುವರೆಗೆ ಆಗಿಲ್ಲ ನಮ್ಮಿಂದ. ಮಿಥ್ಯಾತ್ವ ಅಂತಂದ್ರೆ ಏನು ಇದೆ? ಅರೆ ಮಿಥ್ಯಾತ್ವ ಅಂತಂದ್ರೆ ಎಲ್ಲಿ ಇದೆ? ಮಿಥ್ಯಾತ್ವದ ಸ್ವರೂಪ ಏನಿದೆ? ಅರೆ ಜ್ಞಾನಾನಂದ ಸ್ವರೂಪವನ್ನು, ಜ್ಞಾನಾನಂದ ಸ್ವಭಾವವನ್ನು ತಿರೋಭೂತಗೊಳಿಸೋದೇನಿದೆ ಅದು ಮಿಥ್ಯಾತ್ವ ಇದೆ. ತಿರೋಭೂತಗೊಳಿಸೋದ ಅಲ್ಲ, ತಿರೋಭೂತಗೊಳಿಸಿದ ನಂತರ ಅದನ್ನು ತನ್ನ ಸ್ವರೂಪ ಅನ್ನೋದು ಮಿಥ್ಯಾತ್ವ.
ಮಿಥ್ಯಾತ್ವದ ಸ್ವರೂಪ ಈ ಜೀವನಿಗೆ ತಿಳಿದು ಬರೋದನ್ನ ಕಠಿಣ ಆಗಿದೆ. ಯಾಕೆ ಅಂತಂದ್ರೆ ಕಠಿಣ ಯಾಕೆ ಅಂತಂದ್ರೆ ಅದರ ಕಡೆಗೆ ಇವನದ ಆಸಕ್ತಿನೇ ಇಲ್ಲ, ಅದನ್ನು ತಿಳ್ಕೊಳ್ಳುವ ಕಡೆಗೆ. ಅದನ್ನು ಯಾರು ಹೇಳಿದಾರೋ ಅದರ ಕುರಿತಾಗಿ ಇವನಿಗೆ ಅದರ ಕಡೆ ಗಮನನೇ ಇಲ್ಲರಿ. ಅರೆ ಪಂಚ ಪಾಪಗಳ ಸಪ್ತ ವ್ಯಸನಗಳ ಕಾಣಿಸ್ತಾವೆ, ಅದರಿಂದ ಭಯ ಪಡ್ತಾನೆ. ಇದು ಕಾಣಿಸುವುದಿಲ್ಲ, ಇದರಿಂದ ಭಯ ಪಡೋದ ಇವನಿಗೆ ಇದುವರೆಗೂ ಬರಲೇ ಇಲ್ಲ. ಅರೆ ಸಾಮಾನ್ಯ ಮಾತಲ್ರಿ, ಶುಭರಾಗದ ಜೊತೆಗೆ ಏಕಾಗೋದು. ನಿನ್ನೆ ಒಂದು ಮಾತು ಹೇಳಿದ್ದಿತ್ತು, ಎಷ್ಟದ 12,500 ಸಾವಿರ 12,500 ಸಾವಿರ ದೇವಗತಿಯಲ್ಲಿದ್ದರೂ ಕೂಡ ಅಲ್ಲಿ ಯಾವುದೇ ಪ್ರಕಾರದ ಆರಂಭ ಇಲ್ಲ, ಅನ್ಯಾಯ ಇಲ್ಲ, ಅನೀತಿ ಇಲ್ಲ. ಅದರ ಭೋಗದ ಭಾವದಿಂದ ಬಂದಾಯ್ತ್ರಿ. ಭೋಗದ ಭಾವದಿಂದ ಬಂದಾಯ್ತು. ಅದೇ ನಿನ್ನೆ ಹೇಳಿದ್ದಿತ್ತು, ಪುಣ್ಯದ ಫಲದ ಏನು ಸಂಯೋಗಗಳಿದಾವೆಯೋ ಅದರ ಕಡೆ ಬರೇ ನಮ್ದು ದೃಷ್ಟಿ ಹೋಯಿತು ಅಂತಂದ್ರೆ ಪಾಪದ ಬಂತು. ರತ್ನಕರಂಡ ಶ್ರವಕಾಚಾರದೊಳಗೆ ಏನು ಬಂತು? ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿದ್ರೂ ಆ ಧನ ಸಂಪಾದನೆಯ ಭಾವ ಏನಿದೆ ಅದು ಪಾಪ. ಅಂಥೇಳಿನ ಮುನಿರಾಜರ ಅಲ್ಲಿ ಗುಣಭದ್ರಾಚಾರ್ಯ ದೇವ ಹೇಳಿದ್ರು ಆತ್ಮಾನುಶಾಸನದೊಳಗ, ನವಧಾ ಭಕ್ತಿಪೂರ್ವಕ ಅರಿ ಕಲ್ಪವೃಕ್ಷವೇ ದೊರಕಿದೆ ಅನ್ನುವ ಹಾಗೆ ಭಾವನೆ ಅವನಲ್ಲಿ ಉಕ್ಕಿ ಬರ್ತಿದೆ. ಆ ನವದಾ ಭಕ್ತಿಯೊಂದಿಗೆ ಮುನಿರಾಜರ ಪಾಣಿಪಾತ್ರದೊಳಗ ಆಹಾರ ಹಾಕಿದ್ರೂ ಅವರ ಸಲುವಾಗಿ ಅದ ಕಲಂಕ ಇದೆ. ಶುದ್ಧ ಭೋಜನ ರೀ. ಇನ್ನು ಅಶುದ್ಧ ಭೋಜನ, ಅಶುದ್ಧ ಭಾವ ಇವೆಲ್ಲ ಎಷ್ಟು ದೂರ ಅದವ್ರಿ. ಅಶುದ್ಧ ಮತ್ತು ಶುದ್ಧತೆ ಯಾವುದರೊಳಗಿದೆ? ಅಶುದ್ಧ ಭೋಜನ ಮತ್ತು ಶುದ್ಧ ಭೋಜನ ಯಾವುದ್ರೊಳಗೆ? ಕಂದಮೂಲ ರಹಿತ ಇದಲ್ಲ, ಇದಷ್ಟೇ ಅಲ್ಲ, ಇದಂತೂ ಇದೆ. ಭೂಮಿಕೆಗೆ ಅನುಸಾರವಾಗಿ ತಿಳ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಆದರೆ ಶುದ್ಧ ಭೋಜನ ಅರ್ಥಾತ್ ಉದ್ಗಮ ದೋಷ ಮೊದಲಾದವುಗಳಿಂದ ರಹಿತ ಭೋಜನ ಇದೆ ಮುನಿರಾಜರಿಗೆ. ಇದೇನಿಲ್ರಿ, ಉದ್ಗಮಾದಿ 16 ದೋಷ. ಒಂದು ಸ್ವಲ್ಪ ಸುದೃಷ್ಟಿ ತರಂಗಿಣಿ ತೆಗೀರಿ ಮಹಾಪ್ರಭು. ಅಲ್ಲಿ ಯಾವ ದೋಷಗಳನ್ನು ಹೇಳಿದಾರೋ ಒಂದಷ್ಟು ಅದನ್ನರೇ ಒಂದಿಷ್ಟು ಅಂಕನ ಓದರೆ ಯಾವ್ಯಾವ ದೋಷ ಇದಾವೆ, ಎಂಥವು ದೋಷ ಅದಾವೆ. ಉದ್ಗಮ ದೋಷ 16 ಯಾವ್ಯಾವ ದೋಷಗಳನ್ನು ಹೇಳಿದಾರ? ದಾತೃವಿನ ದೋಷ, ಪಾತ್ರದ ದೋಷ, ಆಹಾರದ ದೋಷ, ಆಹಾರ ಶುದ್ಧಪಡಿಸುವ ದೋಷ. ಅರೆ ಆ ಎಲ್ಲ ದೋಷಗಳಿಂದ ರಹಿತ ನಿರ್ದೋಷ ಆಹಾರ ತೆಗೆದುಕೊಂಡ್ರೂ ಕೂಡ ಆಹಾರ ತೆಗೆದುಕೊಳ್ಳುವ ವೃತ್ತಿ ಏನಿದೆಯಲ್ಲ ಮುನಿ ಜೀವನದಲ್ಲಿ, ಅದ ತಮ್ಮ ದುರ್ಬಲತೆಯ ಕಾರಣದಿಂದ ಆಗಿದೆ ಅನ್ನೋದನ್ನ ಅಲ್ಲಿ ಹೇಳ್ತಾರೆ ಆಚಾರ್ಯ ಭಗವಂತರ. ಎಲ್ಲಿ? ಆತ್ಮಾನುಶಾಸನದೊಳಗ. ಧರ್ಮದ ಸೂಕ್ಷ್ಮತೆಯನ್ನು ಈ ಜೀವ ಅರಿಯಲಿಲ್ಲ, ತಿಳಿಲಿಲ್ಲ. ವರ್ಷಾನುವರ್ಷ ಸ್ವಾಧ್ಯಾಯ ಮಾಡುವುದರಿಂದ ನನ್ನಲ್ಲಿ ಏನಾದರೂ ಆಗಿದೆ ಅಂಥೇಳಿ ಅಂದ್ರೆ ಅದು ಮಿಥ್ಯಾತ್ವದ ಪೋಷಕ ಇದೆ ನೋಡ್ರಿ ಅಣ್ಣ. ನಾವು ಇಲ್ಲಿ ಕಠೋರ ವಚನ ಆಡಲಿಕ್ಕೆ ಭಯ ಪಡುವುದಿಲ್ಲ. ಯಾಕೆ ಅಂತಂದ್ರೆ ಅದನ್ನು ತಿಳ್ಕೊಳ್ಳುವಂಥ ಯೋಗ್ಯತೆ ಇದೆ ತಮ್ಮಲ್ಲಿ. ಮಿಥ್ಯಾತ್ವದ ಪೋಷಣೆ ಯಾಕೆ ಅಂತಂದ್ರೆ ಈ ಸ್ವಾಧ್ಯಾಯದಿಂದ, ಈ ಗ್ರಂಥದ ಅವಲಂಬನೆಯಿಂದ, ಈ ವಚನದ ಶ್ರದ್ಧೆಯಿಂದ ನನ್ನ ಕಾರ್ಯ ಆಗುತ್ತಿದೆ ಅನ್ನುವ ಅಭಿಪ್ರಾಯ ಇದೆಯಲ್ಲ, ಅದು ಮಿಥ್ಯ. उत्कृष्ट भाव साक्षात मोक्षದ ಅಂತರಾಯ ಅಂತ ಹೇಳ್ತಾರೆ. ಮೋಕ್ಷದ ಅಂತರಾಯ. ಅರೆ ಅಲ್ಲಿ ಅವನಿಗೆ ಯಾವ ಅತೀಂದ್ರಿಯ ಆನಂದ. ಮೋಕ್ಷದ ಅಂತರಾಯ ಅಂತಂದ್ರೆ ಏನ? ಯಾವ ಜ್ಞಾನ ನಿಧಿಯನ್ನ ಜ್ಞಾನದೊಳಗ ಪೂರ್ಣ ರೂಪದಿಂದ ಗ್ರಹಣ ಮಾಡುವಂಥದ್ದು ವರ್ತಮಾನ ಜ್ಞಾನದ ಸಾಮರ್ಥ್ಯ ಇರ್ತೋ ಆ ಜ್ಞಾನ ಅದನ್ನು ಗ್ರಹಣ ಮಾಡಲಿಲ್ಲಲ್ಲ, ಅದು ಅಂತರಾಯ ಇದೆ.
ಧರ್ಮದ ಸೂಕ್ಷ್ಮತೆಯನ್ನು ನೋಡ್ರಿ, ಎಷ್ಟು ಸೂಕ್ಷ್ಮ ಅಂಥೇಳಿ ಕಥನ ಮಾಡಿದ್ರೂ ಅದು ಅತ್ಯಂತ ಸ್ಥೂಲ ಇದೆ. ಮಿಥ್ಯಾತ್ವ ಅಂದ್ರೆ ಗೊತ್ತಿಲ್ಲ. ಇನ್ನೇನು ಹೇಳೋದ ಹೇಳಿ, ಇದು ಅತ್ಯಂತ ಸ್ಥೂಲ. ಯಾಕೆಂತಂದ್ರೆ ವಚನದ ಹಿಡಿತದೊಳಗೆ ಎಷ್ಟು ಬರ್ತಿದೆ, ಇಂದ್ರಿಯ ಜ್ಞಾನಕ್ಕೆ ಎಷ್ಟು ತಿಳಿದು ಬರ್ತಿದೆ, ಅದೆಲ್ಲವೂ ಸ್ಥೂಲ. ಇಲ್ಲಿ ಸೂಕ್ಷ್ಮ ಭಗವದ್ ಧರ್ಮ ಅಂಥೇಳಿ ಏನು ಹೇಳ್ತು, ಅದರ ಅರ್ಥ ಅರೆ ಜ್ಞಾನದೊಳಗ ವಿಷಯ ವಸ್ತುವಿನ ಸ್ವೀಕಾರ ಆಗುವುದ, ಜ್ಞಾನದೊಳಗ ದೋಷ ಸ್ಪಷ್ಟ ರೂಪದಿಂದ ಕಂಡು ಬರುವುದ, ಇದು ಅತ್ಯಂತ ಸೂಕ್ಷ್ಮ ಇದೆ. ಅರೂಪಿ ಜ್ಞಾನ, ಅರೂಪಿ ದೋಷ, ನಿರ್ದೋಷ ಸ್ವಭಾವ ಅರೂಪಿ, ನಿರಾಕುಲ ಆನಂದ ಸ್ವಸಂವೇದನಗಮ್ಯ. ಅದಕ್ಕೆ ಹೇಳ್ತು, ಎಷ್ಟು ಸೂಕ್ಷ್ಮ ಕಥನಿದ್ರೂ ಯಾವುದು ವಚನದ ಹಿಡಿತದೊಳಗೆ ಬರ್ತಿದೆಯೋ, ಯಾವ ಕಥನವನ್ನು ಇಂದ್ರಿಯ ಜ್ಞಾನದ ಮೂಲಕ ತಿಳಿಯಲಾಗುತ್ತದೆಯೋ ಅದೆಲ್ಲವೂ ಸ್ಥೂಲ. ಅದಕ್ಕೆ ನಾವು ಧರ್ಮದ ಸಲುವಾಗಿ ಇನ್ನೂ ಆರಂಭಕ್ಕೆ ಯೋಗ್ಯ ಆಗಿಲ್ರಿ. ಆರಂಭಕ್ಕೆ ಎಷ್ಟು ಮುಂದೆ ಹೋಗಿದ್ದೇವೆ ಅನ್ನೋ ಮಾತು ಬೇಡ್ರಿ, ಆರಂಭಕ್ಕೆ ಯೋಗ್ಯ ಆಗಿಲ್ಲ. ಆದ್ರೂ ಕೂಡ ಇಷ್ಟು ನಿಶ್ಚಿಂತತೆಯಿಂದ ನಾವು ಪರದ ಕಾರ್ಯದೊಳಗ, ಅರೆ ವಚನದ ಕಾರ್ಯ ಮನಸ್ಸಿನ ವಿಕಲ್ಪದ ಕಾರ್ಯ ರೀ. ಇನ್ನು ಅದಕ್ಕಿಂತ ಒಳಗೆ ಯಾವುದಿದೆ ಹೇಳ್ರಿ? ಅದರಲ್ಲಿ ಧರ್ಮದ ಕಲ್ಪನೆ ಮಾಡಿಕೊಳ್ತೇವೆ ಎಲ್ಲಿಯವರೆಗೆ, ಅಲ್ಲಿಯವರೆಗೆ ಅಂಥೇಳಿ ಆ ಮಿಥ್ಯಾತ್ವವನ್ನು ಹೋಗಲಾಡಿಸುವುದ ಎಲ್ಲರದ್ದು ಕೆಲಸ ಅಲ್ಲ. ಮತ್ತು ಯಾವ ಜೀವ ಆ ಮಿಥ್ಯಾತ್ವವನ್ನು ಹೋಗಲಾಡಿಸಿದನಲ್ಲ, ಅವನು ಸಾಮಾನ್ಯ ಪ್ರಯತ್ನ ಮಾಡಿಲ್ಲ. ಅಪೂರ್ವ ಲಬ್ಧಿ ಅಂಥೇಳಿ ಮೊದಲನೇ ಕಲಶದೊಳಗೆ ಹೇಳಿದರು. ಯಾವ ಮೊದಲ? ಬಂಧ ಅಧಿಕಾರದ ಮೊದಲನೇ ಕಲಶದೊಳಗೆ ಅಪೂರ್ವ ಲಬ್ಧಿ. ನಮಗಿದರ ಬೆಲೆ ಇಲ್ಲರಿ. ಪರದ ವಿಚಾರ ಮಾಡ್ತೇವೆ, ದೇಹದ ವಿಚಾರ ಮಾಡ್ತೇವೆ, ದೇಹದ ಉಪಾಯ ಮಾಡ್ತೇವೆ, ಇಚ್ಛೆಯ ಉಪಾಯ ಮಾಡ್ತೇವೆ, ಇಚ್ಛೆಯನ್ನು ಪೂರೈಸುವ ಉಪಾಯ ರೀ. ಇಚ್ಛೆಯ ನಾಶದ ಉಪಾಯ ಆಗಲಿಲ್ಲ. ಇಚ್ಛೆಯ ನಾಶ ಇಚ್ಛೆಯ ಸನ್ಮುಖ ಇದ್ದುಕೊಂಡು ಆಗೋದಿಲ್ಲ. ಇಚ್ಛೆಯ ಸನ್ಮುಖ ಇದ್ದುಕೊಂಡು ಇಚ್ಛೆಯ ನಾಶ ಆಗುವುದಿಲ್ಲ. ಇಚ್ಛೆಯ ನಾಶ ಮಾಡೋದರ್ಥ ಎಲ್ಲಿ ಇಚ್ಛಾರೂಪದ ಸ್ವಭಾವವೇ ಪರ್ಯಾಯವನ್ನು ಉತ್ಪನ್ನಪಡಿಸುವ ಸ್ವಭಾವವೇ ಇಲ್ಲವೋ ಅಲ್ಲಿ ಹೋಗೋದ ಇದು ಇಚ್ಛೆಯ ನಾಶದ ಉಪಾಯ ಅಂಥೇಳಿನ. ಅಲೌಕಿಕ ಅಂದರು. ಅಲೌಕಿಕ ಅರ್ಥಾತ್ ಲೋಕದ ಯಾವ ರೀತಿ ನೀತಿ ಆಚರಣೆ ಪ್ರವೃತ್ತಿಯಿಂದ ಅದು ಸಿಗುವಂಥದ್ದು ಧರ್ಮ ಅಂಥೇಳಿ ಅಲ್ಲಿ ಹೇಳಿದರೆ ಸರ್ವಾರ್ಥ ಸಿದ್ಧಿಯೊಳಗ ಮಹಾವ್ರತ ಸ್ವಯಂ ಮಹಾನಿದಾವೆ, ಮಹಾಪುರುಷರಿಂದ ಗ್ರಹಿಸಲ್ಪಟ್ಟಿರುವಂಥ ಮಹಾಪುರುಷ. ಬಂಧದ ಕಥೆ ಬಹಳ ದೊಡ್ಡದು ಇದೆ. ಬಂಧದ ಕಥೆ ಯಾಕೆ ದೊಡ್ಡದಿದೆ ಅಂತಂದ್ರೆ, ಇವನಿಗೆ ತನ್ನ ಸ್ವರೂಪದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಈ ಸಮಯದಲ್ಲಿ ಕೂಡ ಯಾವ ಪ್ರಕಾರದ ಆಸಕ್ತಿ, ಕಾಳಜಿ, ರುಚಿ ಬೇಕೋ ಅದು ಈ ಸಮಯದಲ್ಲಿ ಕೂಡ ಇಲ್ಲ. ಒಂದಿಷ್ಟು ಜಪ ಮಾಡಿದ, 1 ಗಂಟೆ ಸ್ವಾಧ್ಯಾಯ ಮಾಡಿದ ಅಂತಂದ್ರೆ ಅವನು ತನ್ನನ್ನು ನಾನು ಮಾಡಬೇಕಾದಂಥನ್ನು ಮಾಡಿ. ಇದು ಸ್ವಾಧ್ಯಾಯನ ಅಲ್ಲರಿ, ಇದು ಇಂದ್ರಿಯ ವಿಷಯನೇ ಇದೆ. ಇದು ಕರ್ಣೇಂದ್ರಿಯದ್ದೇ ಇರಲಿ, ಚಕ್ಷು ಇಂದ್ರಿಯದ್ದಿರಲಿ, ಮನಸ್ಸು ಕೂಡ 6ನೇ ಇಂದ್ರಿಯನೇ ಇದೆ. ಅದಕ್ಕೆ ನೋಡ್ರಿ ಬಹಳ ಧೈರ್ಯ ಬೇಕ್ರಿ ಸತ್ಯದ ಸ್ವೀಕಾರ ಮಾಡುವ ಸಲ. ಹಿಂದೊಂದು ದೃಷ್ಟಾಂತ ಕೊಟ್ಟಿದ್ದೆ ನಾನು. ಒಂದು ಬಾಗಿಲು ಇದೆ. ಆ ಬಾಗಿಲ ತೆರೆದ ನಂತರ ಅಲ್ಲಿ ಮನೆ ಇದೆಯೋ, ವನ ಇದೆಯೋ, ಕಾಯಿ ಇದೆಯೋ ಏನೂ ಗೊತ್ತಿಲ್ಲ. ಆದರೆ ಜ್ಞಾನಿ ಗುರುಗಳು ಹೇಳ್ತಾರೆ, ಅಲ್ಲಿ ನೀನು ಧೈರ್ಯದಿಂದ ಸಾಗಬೇಕು, ಹೋಗಬೇಕು. ಎಷ್ಟೋ ಜನರು ಹೋದದ್ದನ್ನು ನೋಡಿದೆವ್ರಿ.
ಆದ್ರೂ ಕೂಡ ಅಲ್ಲಿ ಹೋಗುವ ಧೈರ್ಯ ನಾವು ಮಾಡ್ತಾನೆ ಇಲ್ಲ. ಅಲ್ಲಿ ಹೋಗುವ ಧೈರ್ಯ ಅದರದೇ ನಿದರ್ಶನದ ರೂಪದಿಂದ ಆ ಆಕಾಶಗಾಮಿನಿ ವಿದ್ಯೆಯನ್ನು ಸಾಧ್ಯ ಮಾಡಿಕೊಳ್ಳುವಂಥ ಅಂಜನ ಚೋರನ ಕಥೆ ಕೊಟ್ಟರೆ ಧೈರ್ಯ ಇತ್ತು ಅಥವಾ ಇಲ್ಲ ಅವನಿಗೆ? ಸತ್ರ ಸಾಯಿಲೆ ಅನ್ನೋದಿತ್ತೋ? ನಾವು ಹಾಗೆ ಅರ್ಥ ಮಾಡ್ತೀವ್ರಿ. ಹಾಗಿದ್ರೂ ರಾಜಭಟರ ಕೈಗೆ ಸಿಕ್ಕೊಂಡು ಸಾಯೋದಕ್ಕಿಂತ ಸತ್ರ ಸಾಯಿಲೆ ಯಾಗಾದರೂ ಸಾಯೋದೇ ಇದೆ. ಹೀಗೆ ಇರಲಿಲ್ಲ. ಶ್ರೇಷ್ಠಿ ವಚನದ ಮೇಲೆ ಅಷ್ಟು ಶ್ರದ್ಧೆ ಇತ್ತು. ಜಿನದತ್ತ ಶ್ರೇಷ್ಠಿ ಅಂಥೇಳನ ಆ ಶ್ರದ್ಧೆಯನ್ನು ತೋರಿಸಿಕೊಡುವ ಸಲುವಾಗಿನ ಅಲ್ಲಿ ಒಂದು ವಾಕ್ಯ ಬರ್ತಿದೆ. ಜಿನದತ್ತ ಶ್ರೇಷ್ಠಿ ಅಂತಂದ್ರೆ ಬಟ್ಟೆ ಧರಿಸಿದ ಭಗವಂತರೇ, ಬಟ್ಟೆ ಧರಿಸಿದ ಭಗವಂತ. ಹೀಗೆ ಊರು ಜನರೆಲ್ಲ ತಿಳಿಯುವ ವೇಳೆದೊಳಗೆ ಊರು ಜನರೆಲ್ಲ ತಿಳಿತಿದ್ರು ಅನ್ನೋದು ಇವನಿಗೇನು ಗೊತ್ತಾ? ಇವು ತಿಳಿತಿರ್ತಾರೆ. ಯಾವ? ಅಂಜನ್ ಚೋರ್. ಏನ? ಜಿನದತ್ತ ಶ್ರೇಷ್ಠಿ ಅರ್ಥಾತ್ ಬಟ್ಟೆ ಧರಿಸಿದ ಭಗವಂತ. ಅವನ ವಚನದಲ್ಲಿ ನಿನಗೆ ಶ್ರದ್ಧೆ ಇಲ್ಲ, ನೀನು ಮನುಷ್ಯ ಕುಲಕ್ಕೆ ಕಲಂಕಿದ್ದಿ, ಬಾ ಕೆಳಗಂತ. ಹಾಗಾದ್ರೆ ಈ ಮಾತನ್ನು ಗೊಮ್ಮಟಗಿರಿಯೊಳಗೆ ಅಪ್ಪಾಜಿ ಎಷ್ಟು ಸುಂದರ ಹೇಳಿದ್ದರು. ಮಾಲಿಯ ಮಾತಿನ ಮೇಲೆ ಅವ ಸಾಕ್ಷಾತ್ ಜಿನದತ್ತ ಶ್ರೇಷ್ಠಿಯನ್ನ, ಅವ ಜಿನದತ್ತ ಶ್ರೇಷ್ಠಿಯ ವಚನವನ್ನು ಕೇಳಿಲ್ಲ. ಯಾರ? ಅಂಜನ ಚೋರ್. ಮಾಳಿಯ ಮಾತಿನ ಮೇಲೆ ಅವನಿಗೆ ವಿಶ್ವಾಸ. ನಮಗೆ ಕಲಿಕಾಲ ಸರ್ವಜ್ಞರ ಮಾತಿನ ಮೇಲೆ ವಿಶ್ವಾಸ. ಅಂಥ ವಿಶ್ವಾಸ ಇದೆ. ಅವನದೇನು ಕೆಟ್ಟ ಐತ್ರೆ? ಏನು ಕೆಟ್ಟ ಐತೆ? ಅವೇನಾದ? ನಿರಂಜನ ಅಂದರೆ ಸಿದ್ಧ ಆದ. ಯಾವಾಗ? ಎಷ್ಟು ಭಾವ ಕಳೆದ ಮೇಲೆ? ಅದೇ ಭಾವದಿಂದ, ಅದೇ ಭಾವದಿಂದ. ಏನೇನು ಮಾಡಿದ್ದವ? ಏನೇನು ಮಾಡಿದ್ದ? ಅಂಜನ ಸಿದ್ಧಿ ವಿದ್ಯೆಯಿಂದ ಎಷ್ಟೆಷ್ಟು ಜನರ ಧನವನ್ನು ಲೂಟಿ ಮಾಡಿದ್ದ. ಸಪ್ತ ವ್ಯಸನ ಕುಡಿತಿದ್ದ. ಆ ಅನಂಗ ಸುಂದರಿ ಅನ್ನುವಂಥ ವೇಶ್ಯೆಯಲ್ಲಿ ಆಸಕ್ತ ಇದ್ದ. ಎಲ್ಲ ಮಾಡಿದ್ರೂ ಕೂಡ ಅವನ ಶ್ರದ್ಧೆಯೊಳಗೆ ಯಾವಾಗ ನಿರ್ಮಲತೆ ಬಂತೋ ಆ ಸಮಯದಿಂದ ಹಿಡಿದ ಅವನ ಆಚರಣೆಯೊಳಗೆ ಮಲಿನತೆ ಬರಲೇ ಇಲ್ಲ. ಅದಕ್ಕೆ ಶ್ರದ್ಧೆಯ ದೃಢತೆ ಅಂತಾರೋ. ಅದನ್ನು ಉಮಾಸ್ವಾಮಿ ಆಚಾರ್ಯ ದೇವ ಮೊದಲನೇ ಸೂತ್ರನ ಹೇಳಿದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ. ನಿರ್ಮಲ ಶ್ರದ್ಧೆ ಇದ್ದ ನಂತರ ಅಲ್ಲಿ ಅಷ್ಟಾಂಗದ ಕಥೆಗಳಲ್ಲಿ ಆ ಕಥೆಯ ಹೆಸರನ್ನ ಏನಿದೆ? ಅಂಜನ ಚೋರನ ಕಥೆಯ ಹೆಸರೇನಿದೆ? ಅಂಜನನಿಂದ ನಿರಂಜನ. ಅಂಜನನಿಂದ ನಿರಂಜನ ಅಚಲ ಶ್ರದ್ಧೆ. ಅದೇ ಶ್ರದ್ಧೆ ಅಂಥೇಳನ ಸಂವರ ಅಧಿಕಾರದೊಳಗೆ ಯಾವ ಕಲಶ ಬಂದಿರ್ತಲ್ಲ. ಈಗ ನಮ್ದೇನು ಅಲ್ಲಿ ಚರ್ಚಾ ಆಗಿತ್ತಂತ ಹೇಳ್ತಲ್ಲ, 4 ವರ್ಷ ಆಗಿದ್ದಿರಬಹುದ್ರಿ. ಅದಕ್ಕೆ 2 ವರ್ಷವೇ ಆಗಿರಬಹುದು. ಅಲ್ಲಿ ಚರ್ಚೆ ಏನು ಬಂದದ್ದಿತ್ತು? ಒಂದು ಸಲ ಆತ್ಮನ ಅನುಭೂತಿ ಪೂರ್ವಕ ಸ್ವತತ್ವ ಪರತತ್ವಗಳ ಭಿನ್ನತೆಯ ಶ್ರದ್ಧೆ ಆಯಿತು ಅಂತಂದ್ರೆ ಅವನಿಗೆ ಸಂಸಾರನೇ ಇಲ್ಲ, ಸಂಸಾರನೇ ಇಲ್ಲ. ಅಂಥದ್ದು ಇದೆ ಆ ಶ್ರದ್ಧೆ. ನಿನ್ನೆ ಮೋಕ್ಷಶಾಸ್ತ್ರದ ವಚನದೊಳಗೆ ಬಂತು, ಈ ಜೀವ ಯಥಾರ್ಥ ದೇವಶಾಸ್ತ್ರ ಗುರುವಿನ ಮೇಲೆ ಶ್ರದ್ಧೆ ಮಾಡಿದ್ರೆ ಅದೇನು ಸಮ್ಯಕ್ತೂ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಈ ಜೀವ ಶಾಸ್ತ್ರದ ಅಭ್ಯಾಸ ಮಾಡಿ ವಸ್ತುವಿನ ಸ್ವರೂಪವನ್ನು ತಿಳ್ಕೊಂಡ್ರೆ ಅದೇನು ಸಮ್ಯಕ್ ಜ್ಞಾನ ಅಲ್ಲ ಅಂತ ಹೇಳಿ. ಈ ಜೀವ ಅಂಥ ನಿರತಿಚಾರ 28 ಮೂಲಗುಣ ಪಂಚ ಮಹಾವ್ರತಗಳ ಆಚರಣೆ ಮಾಡಿದ್ರೆ ಅದೇನು ಸಮ್ಯಕ್ ಚಾರಿತ್ರ. ಅದಕ್ಕೆ ಧರ್ಮ ಬೇರೆ ಇದೆ. ಧರ್ಮದ ಸ್ವರೂಪದ ನಿರೂಪಣೆ ಮತ್ತು ಧರ್ಮದ ಆಚರಣೆ ಅದು ಬೇರೆ ಇದೆ. ಇದಕ್ಕೆ ಸಂಬಂಧನೇ ಇಲ್ಲ. ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಹೇಳಿದ್ರು, ಜಿನೇಂದ್ರ ಪ್ರಭು ಹೇಳಿರುವಂಥ ಸಪ್ತ ತತ್ವಗಳ ಶ್ರದ್ಧೆಯನ್ನು ನೀ ಅನಂತ ಬಾರಿ ಮಾಡಿದ್ದೀಯ.
ಹಾಗಾದ್ರೆ ಅವರೇನು ಉಮಾಸ್ವಾಮಿ ಆಚಾರ್ಯರ ವಿರೋಧಿ ಇದ್ದರೆ ಅಮೃತ ಚಂದ್ರಾಚಾರ್ಯರ? ಉಮಾಸ್ವಾಮಿ ಆಚಾರ್ಯ ಏನು ಹೇಳಿದ್ರು? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ. ಆ ತತ್ವ ಯಾವ ಅನ್ನೋದು ಜೀವ, ಆಶ್ರವ, ಬಂಧ ಹೇಳಿದ್ರಿ 4ನೇ ಸೂತ್ರದೊಳಗೆ. ಆದರೆ ಅಮೃತ ಚಂದ್ರಾಚಾರ್ಯ ಹೇಳಿದರು, ಯಾರೋ ಹೇಳಿರುವಲ್ಲ, ಜಿನೇಂದ್ರ ಭಗವಂತರು ಹೇಳಿರುವ ಸಪ್ತ ತತ್ವಗಳ ಶ್ರದ್ಧೆ ಅನಂತ ಬಾರಿ ಮಾಡಿದ್ದಾನೆ ಈ ಜೀವ. ಏನು ಬಾಕಿ ಉಳಿದಿದೆ ಅಂಚಳನ ರಾಜಚಂದ್ರ ಹೇಳಿದರು, ತತ್ವದ ಅಭ್ಯಾಸ ಮಾಡಿದ, ವ್ರತ ಸಂಯಮ ಮಾಡಿದ, ಆಹಾರದ ತ್ಯಾಗ ಮಾಡಿದ, ಮನೆ ಬಿಟ್ಟು ಕಾನನದೊಳಗೆ ವಾಸ ಮಾಡಿದ, ಜನರ ಸಂಗತಿಯನ್ನು ಬಿಟ್ಟು ಏಕಾಂಗ ವಾಸ ಮಾಡಿದ, ಆಹಾರ ತ್ಯಾಗ ಮಾಡಿದ, ಇಂದ್ರಿಯಗಳ ನಿಗ್ರಹ ಮಾಡಿದ, ಮುಖದಿಂದ ಮಾತಾಡಲಿಲ್ಲ, ಮೌನ ಉಳಿದ, ಆದ್ರೂ ಕೂಡ ಕಾರ್ಯ ಆಗಿಲ್ಲ ಅಂದಮೇಲೆ ಕಾರ್ಯ ಆಗುವ ಕಾರಣ ಬೇರೆನೇ ಯಾವುದ್ರಿ ಇಲ್ಲಿ? ಆ ಕಾರ್ಯದ ಕಾರಣ ಒಂದು ಬೇರೆನೇ ಯಾವುದ್ರಿ? ಇದೆಲ್ಲ ಮಾಡಿದ ಆದ್ರೂ ಕಾರ್ಯ ಯಾಕೆ? ಇವು ಯಾವುವು ಅದರ ಕಾರಣ ಅಲ್ಲ. ಅದಕ್ಕೆ ಇಲ್ಲಿ ಅದು ಒಂದೇ ಕಾರಣ ಇದೆನಾ ಅಂಥೇಳಿ ಕೇಳಿದರೆ, ಇಲ್ಲಿ ಯಾರದೋ ಪ್ರಶ್ನೆ ಅಂಥೇಳಿ ಹೇಳಿದರೆ, ಯಾರ್ದ ತತ್ವಾಭ್ಯಾಸ ಮಾಡುವಂಥವ್ರದ್ದು, ಜಿನಾಗಮದ ಅಧ್ಯಯನ ಮಾಡುವಂಥವ್ರದ್ದು, ಧಾರ್ಮಿಕ ಅನಿಸಿಕೊಳ್ಳುವಂಥವ್ರದ್ದು ಪ್ರಶ್ನೆ ಇದೆ. ಅದು ಒಂದ ಕಾರಣ ಇದೆಯೇನ? ಕಾರ್ಮಣ ವರ್ಗಣಗಳಿಂದ ಕರ್ಮ ಬಂಧ ಆಗುವುದಿಲ್ಲನ? ಮನವಚನಕಾಯಿ ಯೋಗದಿಂದ ಆಗುವುದಿಲ್ಲನ? 5 ಇಂದ್ರಿಯಗಳ ಭೋಗದಿಂದ ಆಗುವುದಿಲ್ಲನ? ಜೀವಗಳ ಹಿಂಸೆಯಿಂದ ಆಗುವುದಿಲ್ಲನ? ಅರೇ ಯಾವುದೂ ಇಲ್ಲ ಅಂಥೇಳಿ ಹೇಳಿ 2 ಬಾರಿ ಅದರದ್ದು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದರು? 2 ಬಾರಿ ಯಾಕೆ? ಪೂರ್ತಿ ಕಲಶವನ್ನು ಮನೆಯಲ್ಲಿ 1 ಬಾರಿ 2 ಬಾರಿ 10 ಬಾರಿ ಹೋದರೆ 2 ಬಾರಿ ಯಾಕೆ ಅದರದ್ದು ಸ್ಪಷ್ಟೀಕರಣ ನೀಡಿದರು ಅನ್ನೋದರ ಬಗ್ಗೆ ಚಿಂತನೆ ಮಾಡಿ ಬರ್ರಿ. ನಾಳೆ ಆ ವಿಚಾರದ ಸ್ಪಷ್ಟೀಕರಣ. ಒಂದಿತ್ತು ಸೌ